ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಇವತ್ತು ಬಂದು ಭಾನುವಾರ. ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಆಗಿದೆ. ನಮ್ಮ ಚಿಂಟು ಅಮ್ಮ ಇಂಥದ್ದೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ ಮತ್ತೆ ನಿನ್ನ ಕೆಲಸ ಏನಿದ್ರು ಬೇಗ ಮಾಡ್ಕೋಬೇಕಮ್ಮ ಅಂತಲೂ ಹೇಳಿದ್ದಾನೆ. ಹಾಗಾಗಿ ಬೆಳಗ್ಗೆ ಎದ್ದೋಳೆನೆ ಬಂದು ಪಲಾವ್ ಮಾಡ್ತಾಯಿದ್ದೀನಿ. ಯಾವುದು ಅಂದ್ಕೊಂಡ್ರಿ? ಅವರೆಕಾಳು ಪಲಾವು. ನಮ್ಮ ಅಪ್ಪ ಅಮ್ಮ ಹೇಗಿದ್ರು ಅವರೆಕಾಳು ಕೊಟ್ಟಿದ್ರಾ? ಸೊ ಇನ್ನೇನು ಯೋಚನೆ, ಅವರೆಕಾಳು ಸಾರು, ಅವರೆಕಾಳು ಪಲಾವು, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕನೂ ಅದೇ ಮಾಡ್ಕೊಂಡು ತಿಂದ್ಬಿಡೋದು. ಸೊ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಅಲ್ಲ, ಆ ಗ್ಯಾಪಲ್ಲೇ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಮ್ಮ ಚಿಂಟು ಇನ್ನೂ ಮಲಗಿದ್ದಾನೆ, ಇನ್ನೂ ಎದ್ದು ಬಂದಿಲ್ಲ. ಸೊ ಅವ್ನು ಬಂದಮೇಲೆ ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ನಾನು ನೀರು ಕುಡ್ದಾಯ್ತಲ್ಲ, ಚಿಂಟುಗೆ ನೀರು ಕೊಡೋಣ ಅಂತ ಹೋದೆ. ಸೊ ನೋಡಿ ಹೆಂಗೆ ಬರ್ತಾ ಇದ್ದಾನೆ. ಅವನು ಮೆಟ್ಲು ಇಳಿಬೇಕಾದ್ರೂ ಸಹ ನನ್ನ ಕೈ ಇಟ್ಕೊಂಡೇ ಇಳಿಬೇಕು. ನಾನೇನಾದರೂ ಸ್ವಲ್ಪ ಬೇಗ ಹೋಗಿಬಿಟ್ರೆ ಅವನು ಅಲ್ಲೇ ನಿಂತಿರ್ತಾನೆ. ನಾನು ವಾಪಸ್ ಹೋಗಿ ಅವನನ್ನು ಕರ್ಕೊಬರ್ಬೇಕು. ಅಷ್ಟು ಮುದ್ದುತನ ಮಾಡ್ತಾನೆ ಅವನು. ಗೈಸ್, ತಿಂಡಿ ರೆಡಿ ಆಗಿದೆ. 7:15 ತಿಂಡಿ ರೆಡಿ ಆಯಿತು. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಚೆಂದ ಆಗಿರಲಿ ಅಲ್ಲ. ವಾವ್ ಅಂತ ಹೇಳ್ತಾ ಇದ್ದೀನಿ, ಆದರೆ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗೋದು. ಬನ್ನಿ ನೋಡೋಣ. ನೋಡೋಕ್ಕೇನೋ ಎಮ್ಮಿ ಎಮ್ಮಿ ಮತ್ತು ಹದವಾಗಿ ಕಾಣ್ತಾ ಇದೆ. ಬನ್ನಿ ಟೇಸ್ಟ್ ನೋಡೋಣ. ಗೈಸ್ ನೋಡಿ, ಈ ರೀತಿ ಆಗಿದೆ. ಟೇಸ್ಟ್ ನೋಡಿಲ್ಲ ಇನ್ನು. ಬನ್ನಿ ಚಿಂಟುಗೆ ತಗೊಂಡೋಗೋಣ. ನಮ್ಮ ಚಿಂಟುಗೆ ಇಷ್ಟ ಆದರೆ ಎಲ್ಲರಿಗೂ ಇಷ್ಟ ಆದ ಹಾಗೆ. ಬನ್ನಿ ಹೋಗೋಣ. ಚಿಂಟು ಅವ್ರ ಪಪ್ಪ ಇಲ್ಲ, ಬೆಳಗ್ಗೆನೇ ಎಲ್ಲೋ ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ. ಅವನು ಕೆಲಸ ಮಾಡೋದ್ರಲ್ಲಿ ನಂಬರ್ 1. ಸೊ ವರ್ಕೋಹಾಲಿಕ್ ಅವನು. ಒಂಥರ ತುಂಬ ಕಷ್ಟಪಡ್ತಾನೆ. ಆದರೆ ಅಷ್ಟೇ ದುಡ್ಡನ್ನ ಅನ್ನೆಸೆಸರಿ ಖರ್ಚು ಮಾಡ್ತಾನೆ. ನಮ್ಮ ಥರ ಲೆಕ್ಕ ಇಡಲ್ಲ ಅವನು. ಅದೊಂದು ಮುಂಚೆಯಿಂದನೂ ಬಂದ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಅವನು ಲೆಕ್ಕ ಕೇಳೋಕ್ಕೂ ಹೋಗಲ್ಲ. ಬಟ್ ನನಗೆ ತುಂಬ ಸಲ ಅನಿಸತ್ತೆ ಅನ್ನೆಸೆಸರಿ ಖರ್ಚು ಮಾಡ್ತಾನೆ ಅಂತ. ಅದೇ ನಾವೇನಾದರೂ ಕೇಳಿದ್ರೆ ಇಲ್ಲ. ನಮ್ಮನೆ ಕೋಳಿಗಳು ನೋಡಿ ಎಲ್ಲಿ ಕೂತಿದ್ದಾವೆ. ಬನ್ನಿ ತೋರಿಸ್ತೀನಿ. ನೋಡಿ ಎಲ್ಲಿ ಕೂತಿದ್ದಾವೆ ಕೋಳಿಗಳು. ನೋಡಿ ನೋಡಿ, ಒಂದು ಕೆಂಪು ಕೋಳಿ, ಒಂದು ಕಪ್ಪು ಕೋಳಿ ಅನಿಸುತ್ತೆ. ನಾನೆಲ್ಲಿ ಸಾಕಿದ್ದೀನಿ. ಅಮ್ಮ ಹೆಂಗಿದೆಯೋ ಏನು ಕತೆ. ಬಿಸಿ ಬಿಸಿ ತಿನ್ನಬೇಕಿತ್ತು. 7:15 ಮಾಡಿಟ್ಟು. ಏನು ಏನು ಬಿಸಿ ಬಿಸಿ ಇದು ಬಿಸಿ ಇದೆ. ಇನ್ನೇನು ಆದ ತಕ್ಷಣ ನೀನು ಮಲ್ಕೊಂಡಿದ್ರೆ ನಿನ್ನ ಮೇಲೆ ತಂದು ಸುರಿಲ್ಲ ನಾನು. ಏನು ಬಿಸಿನೇ ಇದೆಯೋ? ಇವನು ಬಿಸಿ ತಿನ್ನಲ್ಲ, ಉಫ್ ಅನ್ಕೊಂಡು ಕೊಡಬೇಕು. ನಾಟಕಕ್ಕೆ ಮಾಡ್ತಾನೆ. ನಾನು ಕ್ರೀಮ್ ಹಾಕಿಲ್ಲ. ನೀನು ಕ್ರೀಮ್ ಹಾಕಿದ್ದೀಯಾ? ಯಾವ ಕ್ರೀಮು? ನಾನು ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ ಒಂದು. ನೀನು ನೋಡೋಣ. ಫಸ್ಟು ನಾನು ಟೇಸ್ಟ್ ಮಾಡ್ತೀನಿ. ಸರಿಗಿದೆಯಾ? ಪಾಯ್ಸನ್ ಗೀಸನ್ ಏನಿಲ್ವಾ? ಪಾಯ್ಸನ್ ಯಾಕಿರುತ್ತೆ? ಅಲ್ಲ, ನಾನು ಖಾರವಾಗಿ ಚೆನ್ನಾಗಿದೆ. ಅವರೆಕಾಳು ಹಾಕಿದ್ದೀಯ? ತಗೊಳ್ಳೋ. ಅವರೆಕಾಳು ಹಾಕಿದ್ದೀಯ? ಹಾಲು ಅವರೆಕಾಳು ಹಾಕಿದ್ದೀಯ? ಹೌದು. ನಿಮಗೆ ಹೇಳಬೇಕು. ಬಿತ್ತು ಕೈ ಇಟ್ಕೊಳಕ್ಕಾಗಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅಲ್ಲ. ನೋಬಡಿ ಇಸ್ ದೇರ್ ಟು ಹೆಲ್ಪ್ ಮೀ ಔಟ್, ರೈಟ್? ಯು ಆರ್ ಹೋಲ್ಡಿಂಗ್ ಯುವರ್ ಮೊಬೈಲ್. ಯು ಕಾಂಟ್ ಹೋಲ್ಡ್ ಮೈ ಮೊಬೈಲ್. ಅಲ್ಲೇ ಇದೆ ಬಟ್ಟೆ ಮೇಲೆ. ಇಲ್ಲ ನೋಡಿ ಗೈಸ್, ಅವ್ನ ಮೊಬೈಲ್ ಇಟ್ಕೊಳಕ್ಕೆ ಅವನಿಗೆ ಶಕ್ತಿ ಇರುತ್ತೆ. ಅದೇ ನನ್ನ ಮೊಬೈಲ್ ಇಟ್ಕೊ ಅಂದರೆ ಅಯ್ಯೋ ಕೈ ಹೋಯ್ತು, ಅಯ್ಯೋ 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 ಅಯ್ಯೋ, ಬ್ರಹ್ಮಾಂಡ ಕೈಯಲ್ಲಿ ಇಟ್ಕೊಂಡಂಗೆ ಆಡ್ತಾನೆ. ಹೇಗಿದೆ? ಗೊತ್ತಾಗ್ಲಿಲ್ಲ? ಇನ್ನೊಂದು ಟೇಸ್ಟ್ ನೋಡಬೇಕು. ಏನು NaCl ಅಂದ್ರೆ ಏನು? NaCl
ಕ್ಯಾಲ್ಶಿಯಂ, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡಾ? ಕಮ್ಮಿ ಇದೆ ಅನಿಸುತ್ತೆ. ನೆನ್ಪವಿಲ್ಲ ನಿನಗೆ, ಅದು ಜಾಸ್ತಿ ಇದೆ. ಟೇಸ್ಟ್ ಹೆಂಗಿದೆ ಅಂದರೆ ಅದು ಕಮ್ಮಿ ಇದೆ, ಇದು ಕಮ್ಮಿ ಇದೆ ಅಂತ. ಕಮ್ಮಿ ಇದೆ. ಆಯಿತು, ಚೆನ್ನಾಗಿಲ್ಲ. ನಿನ್ಗೆ ಉಪ್ಪಿನ ಕಾಯಿಲೆ ಅಂದ್ಬಿಟ್ಟು ಎಕ್ಸ್ಟ್ರಾ ಯಾರು ಹೇಳೋದೇ ಬೇಕಾಗಲ್ಲ, ನಿನ್ನ ನೋಡಿದ್ರೆ ಗೊತ್ತಾಗತ್ತೆ. ಏನು ಉಪ್ಪು ಸುರಿತಿದ್ಯಾ? ಗೈಸ್, ಈಗ ಚಿಂಟು ಆಟ ಆಡೋಕ್ಕೆ ಹೋಗ್ಬೇಕಂತೆ. ಸೊ ಅವನನ್ನ ಆಟ ಆಡೋ ಪ್ಲೇಸಿಗೆ ತಲುಪಿಸೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅವನು ಕ್ರಿಕೆಟ್ ಆಡಬೇಕಂತೆ ಮತ್ತು ಶಟಲ್ ಆಡಬೇಕಂತೆ. ಸೊ ಎರಡರದ್ದು ಎಲ್ಲ ತೊಗೊಂಡು ಹೊರಟಿದ್ದಾನೆ. ಅವನು ಹೋಗಿ ಡ್ರಾಪ್ ಮಾಡೋಣ. ಆಮೇಲೆ ಆ್ಯಕ್ಚುಲಿ ನಾನು ಮತ್ತೇನೋ ಮಾಡಬೇಕು ಅಂತ ಇದ್ದೀನಿ. ಅದು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಅಲ್ಲೇ ಹೇಳ್ತೀನಿ ಬನ್ನಿ. ಇದಕ್ಕೊಂದ್ಸರಿ ನೋಡ್ ನೀನು. ಕೈ ತೊಳ್ಕೊ. ಬಾಟ್ಲ ಫುಲ್ ನೀರು ಇಟ್ಕೊಂಡಿದೆ? ಹಾ, ಒಂದು ಬಾಟ್ಲ್ ಇದೆ. ಫುಲ್ ಇಲ್ಲ, ಅರ್ಧ ಇದೆ. ಇಲ್ಲ, ಫುಲ್ ಇದೆ, ತುಂಬಿಸೆ. ನೋಡಿ ಗೈಸ್, ಚಿಂಟು ಫೈನಲಿ ಅವನದು ಏನೇನು ಹೊಸದು ತೆಗೆಸ್ಕೊಂಡು ಬಂದಿದ್ನಲ್ಲ, ಶೂಸು, ರ್ಯಾಕೆಟು, ಬ್ಯಾಗು ಎಲ್ಲ ತಗೊಂಡು ಸ್ಟೈಲಾಗಿ ಬಂದಿದ್ದಾನೆ ಇಲ್ಲಿ. ಇಲ್ಲಿ ನಮ್ಮ ಚಿಂಟು ಇವಾಗೇನು ಆಟ ಆಡ್ತಾ ಇದ್ದಾನೆ ಅಲ್ಲ, ಸೊ ಎಲ್ಲರೂ ಅವ್ನ ಕ್ಲಾಸ್ಮೇಟ್ಸೇ ಎಲ್ಲ. ಅವನದು ಏನದು, ಅವನದು ಸೆಕ್ಷನ್ನೇ ಇರೋದೇ ಒಂದು ಸೆಕ್ಷನ್ನು. ಸೊ ಅವನದು ಸ್ಕೂಲಲ್ಲಿ ಅವನದು ಕ್ಲಾಸ್ಮೇಟ್ಸೇ, ಎಲ್ಲರೂ ಫ್ರೆಂಡ್ಸೇ. ಸೊ ಮಾತಾಡಿಕೊಂಡು ಇವತ್ತಿನ ದಿನ ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. 1 or 2 hours ಆಡ್ತಾರೆ, ಆಮೇಲೆ ಡಿಸ್ಪೋಸ್ ಆಗ್ತಾರೆ. ಗೈಸ್, ಮನೆಗೆ ಬಂದ್ವು. ಟೈಮ್ ಬಂದು 1 ಗಂಟೆ ಆಗಿದೆ. ಸ್ವಲ್ಪ ಹೊತ್ತು ಬಟ್ಟೆ ಒಗ್ಯೋಣ, ಆಮೇಲೆ ಊಟ ಮಾಡೋಣ. ಎಲ್ಲ ಆಯ್ತು, ನೀನು ಕರ್ಕೊಂಡು ಹೋಗಿದ್ನಲ್ಲ ಮೆರವಣಿಗೆ. ಹೋಗ್ಬೇಕಿತ್ತಲ್ಲ ನೀನು. ಮತ್ತೆ ಬರೋದು ಎಷ್ಟು ಕಷ್ಟ ಗೊತ್ತಾ? ಬೇಡಾಗಿತ್ತು. ಎಲ್ಲೋಗಿದ್ದೆ ಮಧ್ಯದಲ್ಲಿ ನೀನು? ಕೆಳಗೆ ಐತೆ, ಕೆಳಗೆ ಸುಮ್ಮನೆ ಎಡಿಟಿಂಗ್ ಮಾಡ್ತಾ ಇದ್ದೆ. ನೀನು ಅದಕ್ಕಿಂತ ಇಲ್ಲಿಗೆ ಹೋಗ್ಬೇಕಲ್ಲ ನೀನು. ಬೆಳಿಗ್ಗೆ ಏನಿಲ್ಲ, ಬಟ್ಟೆ ಕಮ್ಮಿ ಇರೋದು. ಈಗ ಊಟ ಮಾಡ್ತೀಯಾ? ಊಟ ಹಾಕೊಡ್ಲಾ? ಹಾಂ, ಮತ್ತೆ ಬಟ್ಟೆ ಏನು ಜಾಸ್ತಿ ಇಲ್ಲ. ನಾ ಬಟ್ಟೆ ಹೋಗ್ಬಿಟ್ಟು ಕರಿತೀನಿ, ಬಾ ಕೆಳಗೆ. ಗೈಸ್, ಬಟ್ಟೆ ಒಗ್ದಾಯ್ತು ನೋಡಿ, ಅಷ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ಇವಾಗ ಹೋಗಿ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಕಾರ್ ತೊಳಿಬೇಕು. ತುಂಬ ಗಲೀಜಾಗಿದೆ ಕಾರು. ಆ್ಯಂಡ್ ಕಾರು ನಿಲ್ಲಿಸಿ 1 ತಿಂಗಳಾಗಿದೆ, ತೆಗ್ದಿಲ್ಲ. ಆಮೇಲೆ ಬ್ಯಾಟ್ರಿ ವೀಕ್ ಆದರೆ ಕಷ್ಟ. ಸೊ 1 ರೌಂಡ್ ಕಾರಲ್ಲಿ ಹೋಗ್ಬಿಟ್ಟು ಬರೋಣ. ಗೈಸ್, ನಾನಿವತ್ತು ಬೆಳಗ್ಗೆ ತಿಂಡಿ ಮಾಡುವಾಗಲೇ ಪ್ಲ್ಯಾನ್ ಮಾಡಿದ್ದು ಮಧ್ಯಾಹ್ನ ಊಟಕ್ಕೂ ಸಹ ಅದನ್ನೇ ತಿನ್ನೋದು ಅಂತ. ಬಟ್ ಇಲ್ಲಿ ನಾನು ಪಲಾವ್ ಬಿಸಿ ಮಾಡ್ಕೊಳಕ್ಕೆ ಬಂದಾಗ ಚಿಂಟು ಅವ್ರ ಅಜ್ಜಿ ಚಿಂಟುಗೆ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಇದು ಶಾರ್ಕ್ ಇದೆ ಅಲ್ಲ, ಶಾರ್ಕಿಂದು ಸುಕ್ಕ. ಸೊ ಇದು ಸ್ವಲ್ಪ ಮಟನ್ ಥರನೇ ಇರುತ್ತೆ, ಮುಳ್ಳೆಲ್ಲ ಇರಲ್ಲ. ಆ್ಯಂಡ್ ಬಾಂಗ್ಡಾ ಫ್ರೈ ಕೊಟ್ಟಿದ್ದಾರೆ. ಸೊ ಚಿಂಟುಗೆ ತಿನ್ನು ಅಂತ. ಅವ್ನು ಆ್ಯಕ್ಚುಲಿ ಬೇಡ ಅಂತಾನೆ, ಅವ್ನಿಗೆ ಫಿಶ್ ಫ್ರೈ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಮನೆಯದು ಹೋಟೆಲ್ದಾದರೆ ತಿಂತಾನೆ, ಮನೆಯದಾದರೆ ಕೊಯ್ ಅಂತಾನೆ. ಆದರೂ ಸಹ ಇಸ್ಕೊತಾನೆ. ಬಿಕಾಸ್ ಏನು ಹೇಳೋಕ್ಕಾಗಲ್ಲ ಅಲ್ಲ. ನಾನು ಬೇಡ ಅಂತ ಹೇಳಲ್ಲ, ಬಿಕಾಸ್ ನನಗೆ ಬೇಡ. ಆಫ್ಕೋರ್ಸ್ ನನಗೆ ತಿನ್ನೋಕ್ಕೆ ತೊಗೊಳಕ್ಕೆ ಇಷ್ಟ ಇಲ್ಲ. ಐ ಹ್ಯಾವ್ ಡಿಸೈಡೆಡ್ ನನಗೆ ಬೇಡ. ಬಟ್ ಚಿಂಟುಗೆ ಮೊಮ್ಮಗಿಗೆ ಅಂತ ಕೊಟ್ಟಾಗ ನಾನು ಬೇಡ ಅಂತ ಡಿನೈ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ತೊಗೊಪುಟ ತಿನ್ನು ಅಂತ ಕೊಡ್ತೀನಿ. ಹಾಗೆ ನಾನು ತಿಂತೀನಿ, ಅಂದರೆ ನನಗೆ ಅಂತ ಏನು ಕೊಡಲ್ಲ, ಬಟ್ ಅವನಿಗೆ ಕೊಟ್ಟಿದ್ದನ್ನು ನಾನು ತಿಂತೀನಿ. ಚಿಂಟು ಮತ್ತೆ ಈವ್ನಿಂಗ್ ಬ್ಯಾಚಿಗೂ ಆಟಾಡಕ್ಕೆ ಹೋಗಬೇಕು ಅಮ್ಮ ಅಂದ. ಸೊ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಇವಾಗ ಏನು ಮಾಡೋದು, ಸ್ವಲ್ಪ ಅಲ್ಲೇ ರಿಲಯನ್ಸ್ ಟ್ರೆಂಡ್ ಇತ್ತು ಆಪೋಸಿಟಲ್ಲಿ, ಹಾಗೆ ಹೋಗ್ಬಿಟ್ಟು ನೋಡೋಣ ಏನಾದರೂ ಚೆನ್ನಾಗಿದೆಯಾ ಅಂತ ಬಂದೆ. ಗೈಸ್, ಏನು ಗೊತ್ತಾ,
ಚಿಂಟುನ ಕರ್ಕೊಂಡು ಬಂದೆ ಇಲ್ಲಿ ಶಟಲ್ ಆಡ್ಸೋಣ ಅಂತ. ಸೊ ನಂಗೆ ಸ್ವಲ್ಪ ಟೈಮ್ ಇತ್ತು ಅಲ್ಲ, ಅದರ ಆಪೋಸಿಟೇ ಟ್ರೆಂಡ್ಸ್ ಇತ್ತು. ಸೊ ಬಟ್ಟೆ ನೋಡೋಣ ಅಂದ್ಬಿಟ್ಟು ಬಂದೆ. ಒಂದೆರಡು ಮೂರು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಯಾವುದಾದ್ರು ಚೂಸ್ ಮಾಡ್ತೀನ ಅಂತ. ಚೆನ್ನಾಗಿ ಇದ್ದರೆ ತಗೊತೀನಿ, ಇಲ್ಲ ಅಂದರೆ ಇಲ್ಲ. ಫೈನಲಿ ತುಂಬ ದಿನದ ಮೇಲೆ ನನಗೆ ಇಷ್ಟ ಆಯಿತು ಒಂದು ಟಾಪು. ಸೊ ತೊಗೊಂಡೆ, 30% ಆಫ್ ಇತ್ತು, ಪರವಾಗಿಲ್ಲ ಅಂದ್ಬಿಟ್ಟು ಎತ್ತಾಕೊಂಡು ಬಂದೆ. ನಿಜ ಹೇಳಬೇಕು ಅಂದರೆ ನಾನು ತಗೊಂಡಿರೋದನ್ನು ಚಿಂಟುಗೆ ಹೇಳೇ ಇಲ್ಲ ಗೊತ್ತಾ. ಹೇಳಿದ್ರೆ ಅಮ್ಮ ಯಾವಾಗ ನೋಡಿದ್ರು ನೀನೇ ತಗೋತೀಯ, ನನಗೇನು ತಗೊಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನ ಬಾಯಲ್ಲಿ ಯಾರು ಸ್ತೋತ್ರಗಳನ್ನ ಕೇಳ್ತಾರೆ ಅಂದ್ಬಿಟ್ಟು ಹೇಳೋಕ್ಕೆ ಹೋಗಿಲ್ಲ. ಮೆತ್ತಗೆ ಗಾಡೀಲಿದ್ದದನ್ನು ತಗೊಂಡು ಬಂದು ಬೀರಿಗೆ ಹಾಕ್ಬಿಟ್ಟೆ. ಚಿಂಟುಗೆ ಅವ್ರ ಪಿ ಟಿ ಸರು ಹೇರ್ ಕಟ್ಟಿಂಗ್ ಮಾಡಿಸ್ಕೊಬರ್ಬೇಕು ಅಂತ ಹೇಳಿದ್ರಂತೆ. ಅದಕ್ಕೇ ಇವತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದಾನೆ. ಅಂದರೆ ಇಲ್ಲೇ ನೋಡ್ತೀನಿ, ಎರಡೆರಡು ಸಲ ರಿಯಾಕ್ಷನ್ಸ್ ಕೊಡೋಲ್ಲ. ಇದು ಯಾಕೆ ಹಿಂಗೆ ಮಾಡಿಸ್ದೆ? ಸ್ವಲ್ಪ ಕ್ರಾಪ್ ಬರೋ ಥರ ಮಾಡಿಸ್ಬೇಕಿತ್ತಲ್ಲ. ಹಿಂಗೆ ಹಂಗೆ ಬರಲ್ಲ ಅಂತ ಹಿಂಗೆ ಬೇರೆ ಕಡೆ ಹೋದರೆ ಹಿಂಗೆ 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 ಕಟ್ ಮಾಡ್ತಾರೋ ಹಿಂಗೆ ಬರುತ್ತೆ. ಹಾಗೆ ಮಾಡಬೇಕಲ್ಲ. ಎಷ್ಟು ಅಲ್ಲೇ ಮಾಡಿಸಿ ಹಳೇದು ಅದೆಲ್ಲ ಸಂಬಂಧಿತ ಮಾಡ್ತಾರೆ ಕೊಡಂಗಿತ್ತಲ್ಲ. ಏನಿಲ್ಲ ಅಲ್ಲಿ ಎಲ್ಲ ಕಡೆ ಹಿಂಗೆ ಒಂದೇ ಸರ್ತಿ ಬ್ಲೇಡ್ ತಗೋ. ನಿಮಗೆ ಬೆಳಗ್ಗೆನೇ ಹೇಳಿದ್ದೆ ಅಲ್ಲ ಇವತ್ತು ಕಾರ್ನ ವಾಶ್ ಮಾಡ್ತೀನಿ ಅಂತ. ಒಂದಲ್ಲ ಎರಡಲ್ಲ 3 ಕಾರ್ನೂ ಸಹ ವಾಶ್ ಮಾಡಿದ್ದೀನಿ. ಇದು ಬಂದು ಚಿಂಟು ಪಪ್ಪ ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ. ಸೊ ಇದಂತೂ ಧೂಳಾಗಿ ಕೂತಿತ್ತು ಗೈಸ್. ನೀವು ಮುಂಚೆ ನೋಡಿದ್ರೆ ಏನಂತಿರೋ ಯಪ್ಪ ಅನಿಸುತ್ತೆ, ಹಾಗಾಗಿತ್ತು. ಅದನ್ನು ಕ್ಲೀನಾಗಿ ವಾಶ್ ಮಾಡಿದೆ. ಮತ್ತು ಇಲ್ಲಿ ಶೆಡ್ಡಲ್ಲಿ ಇನೋವಾ ಕಾರು ಮತ್ತು ನಮ್ಮ ಕೆಂಪಿ ನಿಂತಿದ್ದಾರೆ. ಸೊ ಅವ್ರನ್ನೂ ಸಹ ವಾಶ್ ಮಾಡಿದೆ. ಆ್ಯಕ್ಚುಲಿ ನಾನು ನನ್ನ ಕಾರ್ ವಾಶ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಬಟ್ ನನಗೆ ಮನಸ್ಸು ಆಗ್ತಾ ಇರಲಿಲ್ಲ. ಬಟ್ ನಿನ್ನೆ ಏನಾಯಿತು ಗೊತ್ತಾ, ಚಿಂಟು ಅವ್ರ ಅಜ್ಜಿ ಇದ್ದಾರಲ್ಲ, ಅವರು ಇಲ್ಲಿ ಕಾರ್ ಶೆಡ್ನ ವಾಶ್ ಮಾಡ್ತಾಯಿದ್ರು, ವಾಟರ್ ಸ್ಪ್ರೇ ಮಾಡ್ತಾಯಿದ್ರು. ಆವಾಗ ಚಿಂಟು ಅವ್ರ ಪಪ್ಪನ ಕಾರಿಗೆ ಮಾತ್ರ ವಾಟರ್ ಸ್ಪ್ರೇ ಮಾಡಿದ್ರು. ಅದನ್ನು ನಮ್ಮ ಚಿಂಟುನೇ ತೋರಿಸ್ತಾ, ಅಮ್ಮ ನೋಡು ಬರೀ ಚಿಂಟು ಪಪ್ಪನ ಕಾರಿಗೆ ಮಾತ್ರ ನೀರು ಹಾಕ್ತಾ ಇದ್ದಾರೆ ಅಂತ. ನನಗೆ ಅದು ತುಂಬ ಬೇಜಾರಾಯಿತು. ಆಯಿತು ಹಾಕ್ಕೊಳ್ಳಿ ಬಿಡು ಪುಟ ಅಂದ್ಬಿಟ್ಟು ಸುಮ್ಮನಾದೆ. ಸೊ ನೆಕ್ಸ್ಟ್ ಡೇ ಬೇಕಂತಲೇ ನಾನು ಎಲ್ಲ ಕಾರ್ನೂ ವಾಶ್ ಮಾಡಿದೆ. ಬಿಕಾಸ್ ನೋಡಿ ಗೈಸ್, ಒಂದೇ ಮನೇಲಿ ಇದ್ಮೇಲೆ ಅಫ್ಕೋರ್ಸ್ ಒಂದು ಹೋಗುತ್ತೆ ಒಂದು ಬರುತ್ತೆ. ಬಟ್ ಏನಾದರೂ ಮಾಡುವಾಗ ಯೂನಿಫಾರ್ಮ್ ಇರಬೇಕು, ಯೂನಿಫಾರ್ಮಿಟಿ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡಬೇಕು, ಒಂದೇ ರೀತಿ ಮಾಡಬೇಕು. ಬಟ್ ಈ ರೀತಿ ಮಾಡಿದಾಗ ಬೇಜಾರಾಗುತ್ತೆ. ನಾನು ಅದಕ್ಕೇ ಚಿಂಟುಗೆ ಹೇಳಿದೆ, ಚಿಂಟು ಎಲ್ಲ ಕಾರ್ನೂ ವಾಶ್ ಮಾಡಿದ್ದೀನಿ ಅಮ್ಮ, ಪಪ್ಪನ ಕಾರ್ನ, ನನ್ನ ಕಾರ್ನ ಮತ್ತು ಪಪ್ಪಂದು ದಿನ ಹೋಗೋ ಕಾರ್ನೂ ವಾಶ್ ಮಾಡಿ ಇಟ್ಟಿದ್ದೀನಿ, ನೋಡು ಎಲ್ಲ ಚೆಂದ ಕಾಣ್ತಾ ಇದೆ ಅಲ್ಲ ಅಂತ ಬೇಕು ಅಂತಲೇ ಹೇಳಿದೆ. ಬಿಕಾಸ್ ಗೈಸ್, ಒಬ್ಬೊಬ್ಬರು ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ ಅವ್ರದ್ದಷ್ಟೇ, ಅವ್ರ ಮಗ ಅಷ್ಟೇ ಅನ್ನೋ ರೀತಿಯಲ್ಲಿ ಇರುತ್ತೆ. ಡೆಫಿನೆಟ್ಲಿ ನಾನಿದು ತುಂಬ ಸಲ ನೋಡಿದ್ದೀನಿ, ತುಂಬದ್ರಲ್ಲಿ ನೋಡಿದ್ದೀನಿ. ಬಟ್ ಇದು ನನ್ನ ಮಗನೇ ನೋಟಿಸ್ ಮಾಡ್ದ, ಅಮ್ಮ ನೋಡು ನಿನ್ನ ಕಾರಿಗೆ ಸ್ವಲ್ಪ ವಾಟರ್ ಸಹ ಹಾಕ್ಲಿಲ್ವಲ್ಲ ಅಮ್ಮ ಅಂತ. ಬಿಕಾಸ್ ಮಕ್ಕಳು ಮನಸ್ಸಿಗೆ ಅದು ಬಂದಿದೆ ಅಂದರೆ ಇನ್ನು ನನ್ನಂಥವ್ರ ಮನಸ್ಸಿಗೆ ಕೇಳಬೇಕಾ? ಏನೇನೆಲ್ಲ ಅನುಭವ ಆಗಿರುತ್ತೆ ಅಲ್ವಾ. ಚಿಂಟುನ ಆಟ ಆಡೋಕ್ಕೆ ಕರ್ಕೊಂಡೋಗಿದ್ನ, ಬಟ್ಟೆ ತೊಗೊಳೋದೆ ಮರ್ತೋಯ್ತು. ಬನ್ನಿ ತಗೊಳ್ಳೋಣ. ನಮ್ಮಮ್ಮ ಏನಾದರೂ ಈ ವ್ಲಾಗ್ನ ನೋಡಿದ್ರೆ ಖಂಡಿತವಾಗ್ಲೂ ಬೈತಾರೆ. ಇಷ್ಟೊತ್ತಿನಲ್ಲೆಲ್ಲ ನೀವು ಹೊರಗಡೆ ಬರಬೇಡ, ಅಷ್ಟು ಅರ್ಲಿ ಮಾರ್ನಿಂಗ್ ಹೊರಗಡೆ ಬರಬೇಡ, ಸಂಜೆ 6 ಗಂಟೆ ಆದಮೇಲೆ ಈ ರೀತಿ ಹಿಂದ್ಗಡೆಗೆ ಬರಬೇಡ ಅಂತ. ಸೊ ಏನು ಮಾಡೋಂಗಿಲ್ಲ, ಬಯಸ್ಕೋಬೇಕು. ಬಟ್ ಏನು ಮಾಡೋಣ, ಮಿಸ್ ಆಗೋಯ್ತು ಇವತ್ತು. ಈಗ ತೊಗೊಂಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ಇದನ್ನೆಲ್ಲ ಮತ್ತೆ ನಾನು ಜಾಲಿಸಿ ಒಣ ಹಾಕಬೇಕು ನಾಳೆ ಬಟ್ಟೆಗಳ ಜೊತೆಗೆ. ಸೊ ಅದು ಆಗದಿರೋ ಕೆಲಸ, ಅದಕ್ಕೆ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ರಾತ್ರಿ ಅಲ್ಲೇ ಬಿಟ್ಟರೆ ಏನಾಗುತ್ತೆ ಅನ್ನೋದು ನಿಮ್ಮ ಕ್ವಶ್ಚನ್ ಅಲ್ವಾ. ಸೊ ಗೈಸ್, ಏನಂದರೆ ರಾತ್ರಿ ಹೊತ್ತು ಹರಿದಾಡೋ ಹುಳಗಳಿರುತ್ತೆ, ಮತ್ತು ಏನದು ಹಾವು ಪಲ್ಯ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಇದ್ರ ಮೇಲೆ ಹರಿದಾಡಿದ್ರೆ ನಮಗೆ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಯಾವುದಾದ್ರು ಬೇರೆ ಥರ ರೋಗಗಳು ಬರ್ಬೋದು. ಅದಕ್ಕೋಸ್ಕರ ತಗೋಬೇಕು ಅಷ್ಟೇ. ನನಗೆ ಈ ಟಿ ವಿಗೆ ಕೇಬಲ್ ಹಾಕ್ಸೋಕ್ಕೆ, ಕೇಬಲಿಗೆ ದುಡ್ಡು ಕೊಡೋಕ್ಕೆ ಬೇಜಾರಾಗುತ್ತೆ ಗೈಸ್. ಎಷ್ಟು ಸಲ ನಾನು ಕರೆನ್ಸಿ ಹಾಕಿಸ್ದಾಗಲೂ ಹೀಗೆ ಆಗುತ್ತೆ. ಇದಾಗಲೇ 3ನೇ ದಿನ ಟಿ ವಿ ಬರ್ತಾಯಿಲ್ಲ, ಅವ್ರಿಗೆ ಎಷ್ಟು ಕಾಲ್ ಮಾಡಿದ್ರು ಬರ್ತಾಯಿಲ್ಲ. ಆ್ಯಕ್ಚುಲಿ ನಾನು ಕರೆನ್ಸಿ ಹಾಕಿಸ್ಬಾರ್ದು ಅಂತ ಇದ್ದೆ, ಬಿಗ್ ಬಾಸ್ ಇದೆಯಲ್ಲ ಅಂದ್ಬಿಟ್ಟು ಹಾಕಿಸ್ಕೊಂಡೆ.
ನೋಡಿದ್ರೆ ನೋಡಿ ಕೈ ಕೊಡ್ತಾ ಇದೆ. ಹೋದ ಸಲನೂ ಹೀಗೆ ಆಗಿತ್ತು. ಎಷ್ಟು ಅವ್ರಿಗೆ ಹೇಳಿದ್ದೀನಿ ನನಗೆ ಮೇಲ್ಗಡೆ ಹಾಕಬೇಡಿ, ನನಗೆ ಕೆಳಗಡೆ ಫಿಕ್ಸ್ ಮಾಡಿಕೊಡಿ ಅಂತ ನಾನು ಲಾಸ್ಟ್ ಟೈಮೇ ಕೇಳಿದ್ದೆ. ಆದರೂ ಸಹ ಅಲ್ಲೇನೋ ಒಂದು ಹೋಗ್ಬಿಟ್ಟಿತ್ತು ಮೇಡಮ್, ಅದನ್ನು ಸರಿ ಮಾಡಿದ್ದೀವಿ ಅಂದ್ಬಿಟ್ಟು 600 ರೂಪೀಸ್ ಏನೋ ಆಯಿತು, ತೊಗೊಂಡು ಹೋದ್ರು ಫೀಸು. ಇವಾಗ ನೋಡಿದ್ರೆ ಮತ್ತೆ ಹಿಂಗಾಗಿದೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಈ ಬೇಜಾರಿಗೆ ಒಂದು ಫೆರಾರೋ ಚಾಕ್ಲೇಟ್ ತಿನ್ನೋಣ ಬನ್ನಿ. ಇದು ರೂಮ್ ಟೆಂಪ್ರೇಚರಲ್ಲಿದ್ದರೆ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ. ಬೇಗ ಖಾಲಿ ಆಗಿಬಿಡತ್ತೆ, ಅದಕ್ಕೆ ಫ್ರೀಝರ್ಗೆ ಹಾಕಿದ್ದೆ. ಸ್ವಲ್ಪ ಹೊತ್ತು ಇರಬೇಕು, ತಿಂದಂಗೆ ಅನ್ನಿಸ್ಬೇಕು ಅದಕ್ಕೆ. ಗೈಸ್ ಏನು ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಇಯರಿಂಗ್ ನಾನೇನು ಡೈಲಿ ವೇರ್ ಮಾಡ್ತೀನಲ್ಲ ಆ ಸ್ಟಡ್ಸ್ನ ತುಂಬ ಇಷ್ಟಪಟ್ಟಿದ್ದಾರೆ. ಅದನ್ನು ತೋರಿಸಿ ಅಂತ ಹೇಳ್ತಾ ಇರ್ತಾರೆ, ನಂಗೆ ಮರ್ತೇ ಹೋಗುತ್ತೆ. ಬನ್ನಿ ಇವಾಗ ಅವ್ರಿಗೆ ಆ ಸ್ಟಡ್ನ ತೋರಿಸೋಣ. ನೋಡಿ, ನೀವು ಕೇಳ್ತಾ ಇದ್ದಿದ್ದು ಇಯರ್ ಸ್ಟಡ್ಸು ಇದೇನೆ. ಇವತ್ತಿನ ದಿನ ನೀವು ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬಟ್ ನಿಜಕ್ಕೂ ಈ ಜ್ಯುವೆಲ್ರಿನೆಲ್ಲ ತೋರಿಸಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಸೊ ಹಾಗಾಗಿ ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೂ ಸಹ ನೀವು ತುಂಬಾ ಫೋರ್ಸ್ ಮಾಡಿ ಕೇಳಿದ್ರಿಂದ ಇವತ್ತು ನಾನು ನನ್ನ ಇಯರ್ ಸ್ಟಡ್‌ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಪಿಕ್ ಸಹ ಹಾಕಿರ್ತೀನಿ ನೋಡಿ. ನೋಡಿ, ನನ್ನ ಸ್ಟಡ್ ಈ ರೀತಿ ಇದೆ. ಆ್ಯಕ್ಚುಲಿ ಇದು ನಾನು ತಗೊಂಡು ಸುಮಾರು ಒಂದು 12 ವರ್ಷ ಆಯಿತು. ಆವಾಗಿಂದ ಇವಾಗಲ ತನಕ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಏನೂ ಆಗಿಲ್ಲ. ಇದು ಬಂದು ಡೈಮಂಡ್ ಇಯರಿಂಗ್ಸು. ನನಗೆ ಜ್ಯುವೆಲ್ರೀಸ್ ಎಲ್ಲ ತೋರಿಸೋಕ್ಕೆ ನಿಜ ಹೇಳಬೇಕಂದ್ರೆ ಇಷ್ಟ ಇಲ್ಲ. ಬಟ್ ಆದರೂ ಸಹ ಇವರು ತುಂಬ ದಿನದಿಂದ ಕೇಳ್ತಾ ಇದ್ರು. ಇದು ಆ್ಯಕ್ಚುಲಿ ನನ್ನ ಕಿವಿಲಿತ್ತು. ಇವತ್ತು ಅದನ್ನು ಇಯರಿಂಗ್ಸ್ನ ತೆಗೆದುಬಿಟ್ಟು ಅವ್ರಿಗೆ ತೋರಿಸೋಣ, ಮತ್ತು ಅವ್ರಿಗೆ ನಾನು ಡೆಡ್ಲೈನ್ ಕೊಟ್ಬಿಟ್ಟಿದ್ದೆ, ಈ ಥರ್ಸ್ಡೇ ವ್ಲಾಗಲ್ಲಿ ಅದನ್ನು ಹಾಕ್ತೀನಿ ನೋಡಿ ಅಂತ. ತುಂಬ ಸಲ ಹೇಳಿದ್ದೆ ಹಾಕ್ಕೊಡ್ತೀನಿ ಅಂತ, ಬಟ್ ಹಾಕಿರಲಿಲ್ಲ. ಪಾಪ ಅವರು ನಿನ್ನೆ ಸಹ ನನಗೆ ರಿಮೈಂಡ್ ಮಾಡಿದ್ರು. ಅದಕ್ಕೋಸ್ಕರ ಇವಾಗ ನಾನು ಕಿವಿಯಿಂದ ಈ ಓಲೆನ ತೆಗೆದು ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡಿ. ಇದೆ ಆ ಇಯರಿಂಗು. ಸೊ ಇದು ಬಂದು ನಾನು ತೊಗೊಂಡು ಒಂದು 12 ವರ್ಷ ಆಯಿತು. ನಮ್ಮ ಚಿಂಟು ಮೇ ಬಿ ಒಂದು 9 ಮಂತ್ಸ್ ಇದ್ದಾಗ ಇರ್ಬೋದು ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು ತೊಗೋಬೇಕು ಅಂತ, ಡೈಮಂಡೇ ತೊಗೋಬೇಕು ಅಂತ. ಸೊ ಇದು ನನ್ನ ಫಸ್ಟ್ ಸ್ಯಾಲ್ರಿ ಅಲ್ಲ, ನನ್ನ ಲಾಸ್ಟ್ ಸ್ಯಾಲ್ರಿನಲ್ಲಿ ನಾನು ತಗೊಂಡಿದ್ದು. ನಾನು ಚಿಂಟು ಹುಟ್ಟುವಾಗ ಕ್ವಿಟ್ ಮಾಡಿದೆ ಅಲ್ಲ, ನಾನು ಕೆಲಸ ಬಿಟ್ಬಿಟ್ಟೆ ಅಲ್ಲ, ಆವಾಗ ನನಗೆ ಬಂದಂಥ ದುಡ್ಡಲ್ಲಿ ಇದು ಮತ್ತು ನೋಸ್ ಪಿನ್ ಎಲ್ಲ ತೊಗೊಂಡಿದ್ದೆ. ಸೊ ನೋಡಿ, ಇದೇ ಆ ಇಯರಿಂಗು. ಎಷ್ಟು ಡೈಮಂಡ್ಸ್ ಇದೆ, ಒಂದೊಂದರಲ್ಲಿ 6 ಡೈಮಂಡ್ಸ್ ಇದೆ. ಇದು ಬಂದು 18 ಕ್ಯಾರೆಟ್ ಆಗಿದೆ. ಸೊ ಚೆನ್ನಾಗಿದೆ ಗೈಸ್, ತುಂಬ ವರ್ಷ ಬಾಳಿಕೆ ಬಂದಿದೆ. ಇನ್ನೂ ನೋಡಿ ನಾನು ವಾಶ್ ಮಾಡಿಲ್ಲ, ಈಗ ಜಸ್ಟ್ ತೋರಿಸ್ಬೇಕು ಅಂದ್ಬಿಟ್ಟು ಹಾಗೆ ಕಿವಿಯಿಂದ ತೆಗೆದು ಡೈರೆಕ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ವಾಶ್ ಎಲ್ಲ ಮಾಡಿದ್ರೆ ಇನ್ನೂ ಪಳ ಅಂತ ಹೊಳೆಯುತ್ತೆ ನೋಡಿ. ಸೊ ಇದು ನನ್ನ ಸೇವಿಂಗ್ಸಲ್ಲಿ ನಾನು ತಗೊಂಡಂಥ ಫಸ್ಟ್ ಡೈಮಂಡು. ತುಂಬ ಆಸೆ ಪಟ್ಟು ತೊಗೊಂಡಿದ್ದೆ ಇದು, ಮತ್ತು ನೋಸ್ ಪಿನ್ನು. ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಸೊ ಕೊನೆಗೂ ನಾನು ನೀವು ಕೇಳಿದ್ದನ್ನು ನಡೆಸ್ಕೊಟ್ಟಿದ್ದೀನಿ. ಇದೊಂದು ಫೋಟೋ ಹಾಕಿ ಅಂತ ಹೇಳಿದ್ರಿ. ಫೋಟೋ ಏನಕ್ಕೆ, ವಿಡಿಯೋನೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಇದು ಆ್ಯಕ್ಚುಲಿ ಪ್ರೈಸ್ ಎಲ್ಲ ಕೇಳಬೇಡಿ, ನನಗೆ ಗೊತ್ತಿಲ್ಲ. ನಾನು ಹೇಳಿದೆ ಅಲ್ಲ, ನಾನು 12 ಇಯರ್ಸ್ ಬ್ಯಾಕ್ ತೊಗೊಂಡಿರೋದು ಅಂತ. ಸೊ ಆವಾಗ ಎಷ್ಟಿತ್ತು ಏನು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಇದು ಡೈಮಂಡ್ದು, ಅಷ್ಟು ಮಾತ್ರ ಹೇಳಬಲ್ಲೆ. ನೋಡಿ, ನನ್ನ ಕಿವಿನಲ್ಲಿರೋ ಓಲೆ ಬಿಚ್ಚಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಗುರುವಾರದ ವ್ಲಾಗಲ್ಲಿ ಹಾಕ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಕ್ಕೆ ಈಗ ನೆನಪಾಯಿತು. ನಿಜ ಹೇಳಬೇಕು ಅಂದರೆ ನಾನು ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ, ನನಗೆ ಟೈಮ್ ಇಲ್ಲ. ಬಟ್ ಸಿಂಪಲ್ ಇಯರಿಂಗಿಗೆ ಇವರು ಇಷ್ಟೊಂದು ಕಾಡಿಸ್ತಾರಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಬರಬಾರ್ದು ಅಲ್ಲ. ನಾನೇನು ಕೇಳಿಬಿಟ್ಟೆ ಅನ್ನೋದು.
ಸೊ ಹಾಗಾಗಿ ನಾನು ಕಿವಿಯಿಂದ ತೆಗೆದು ಇದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ನಂಗೆ ಟೈಮೂ ಇಲ್ಲ ನೋಡಿ, ಬೇಕಾದರೆ ಟೈಮ್ ಬಂದು 4:15 ಆಯಿತು. ಈಗ ನಾನು ಚಿಂಟುನ ಕರ್ಕೊಂಬರೋಕ್ಕೆ ಹೋಗಬೇಕು. ನೋಡಿ ಟೈಮ್ ಬಂದು 4:15 ಆಯಿತು. ಸೊ ಬನ್ನಿ ಈಗ ಹೋಗಿ ಚಿಂಟುನ ಕರ್ಕೊಂಡು ಬರೋಣ. ಈ ಇಯರಿಂಗ್ನ ಹಂಗೆ ಇಡೋಣ, ಆಮೇಲೆ ಹಾಕೊಳ್ಳೋಣ. ಸೊ ಗೈಸ್, ಇವತ್ತಿನ ವ್ಲಾಗು ಇಷ್ಟೇ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ಇವಾಗೇನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಲ್ಲ, ಇದು ಸಂಕ್ರಾಂತಿ ಹಬ್ಬದ ದಿನ. ಐ ಮೀನ್ ಈಗ ಆಲ್ರೆಡಿ 4:15 ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ, January 14th. ಸೊ ಎಲ್ರಿಗೂ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಹೋಗೋಣ. ಬಾಯ್, ಲವ್ ಯು ಆಲ್ ಗೈಸ್.